ಹಂಗ ನವೀನಣ್ಣ ಇಲ್ಲಿ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದು ಇಲ್ಲೆಲ್ಲ ಕರ್ಕೊಂಡು ಹೋದ. ಜೈ ಶ್ರೀರಾಮ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಡೇ 15 ಮಿನಿ ವ್ಲಾಗ್. ಬೇಡ ಅಂದ್ರೆ ನಮ್ಮ ಮಮ್ಮಿ ಸಣ್ಣ ಗ್ಲಾಸ್ನಾಗ ಗಂಜಿ ಕೊಟ್ರೆ ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು. ಕಾಲೇಜ್ ಅಂತ ರೆಡಿ ಆಗಿ ಎಕ್ಸಾಮ್ ಐತೆ ಬಡ ಹೊಂಟಿದ್ರಾಗ ಕೆಳಗೆ ಬಂದ್ ಕೂಡಲೇ ಟೈಮ್ ಆಗಿತ್ತು. ಆ ಕಾಲೇಜ್ ಇದೆ ನಮ್ಮ ಫ್ರೆಂಡಿಗೆ, ಅವ ಬಂದ್ ನನ್ನ ಕಾಲೇಜಿಗೆ ಹೊಂಟಬಿಟ್ಟ. A few moments later. ಎಕ್ಸಾಮ್ ಮುಗಿಸ್ಕೊಂಡು ನಾವು ಬಂದಿದ್ದೆ ನಮ್ಮ ದೋಸ್ತರ ಕಡೆ. ಗೌಡ ನೆಕ್ಸ್ಟ್ ಎಕ್ಸಾಮ್ ಅಂತ ಪ್ರಿಪೇರ್ ಆಗಿದ್ರೆ ಇವ್ರಿಗೆ ನೋಡಿದ ಕೂಡ ನಂಗೆ ಈ ಮೀಮ್ ನೆನಪಾತು. ಮಧ್ಯಾಹ್ನ ಬಿಸ್ಲಾಗ ನಾವು ಕುಡಿದ ಕಾಮ್ ಕುಸ್ತರಿ ನಾನು ತಿನ್ನಕ್ ಬರ್ತೀನಿ ಅಂತಂದ್ರು ನನ್ ಬಿಟ್ಟು ತಿನ್ನಕ್ ಸ್ಟಾರ್ಟ್ ಮಾಡ್ಯಾರ. ಒಂದ್ ಹುಡುಗಿ ಬಂದ ತಕ್ಷಣ ದೋಸ್ತಿ ಹೇಳ ಮರ್ತು ಬಿಟ್ಟಲ್ಲ ನೀನು. ಬಡೇ ಇದ್ನೆ ಒಟ್ಟಿಗೆ ಉಂಡು ಒಟ್ಟಿಗೆ ಆಡಿ ಒಂದೇ ರಗಲ್ಲಿ ಮೂರ್ ಜನನು ತಪ್ಕೊಂಬನಿ ಕತ್ತಿದ್ವಲ್ಲ. ಬಿಟ್ಬಿಟ್ಟು ತಿಂತೀರಾ? ನೀವು ತಿನ್ನು, ನಿಮ್ಗೆ ಯಾರು ಬೇಡ್ತಾರೆ? ಬಿಟ್ಬಿಡ್ತಾರೆ. ಇವಾಗ ನೋಡ್ರಿ ರೊಕ್ಕ ಇಲ್ಲ ಅಂತ ತಿನ್ನಕ ಇಲ್ಲಿ ಬಂದು ತಿಂತಾನ. ನನ್ನ ಕಡೆ ರೊಕ್ಕ ಇಲ್ಲ, ನನ್ನ ರೊಕ್ಕನ ಆಗ್ಬಿಟ್ಟಾರ. ಇನ್ನು ಅವನ ಮ್ಯಾಗ ಹಾಕ, ಅವನ ಮ್ಯಾಗ ಹಾಕಂಕ. ಟುಸ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಕೇಳ ಅವ್ನು ಕೇಳ. ಹಾಂ ಹೇಳಪ್ಪ. ನಾನು ಕೊಡೋ ಕಣ ಕೊಟ್ಟಣ ಅದನ್ನ ನಾ ಕೊಟ್ಟಣ ಹೇಳಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ನಂಗೆ ಬೇಕಾಗಿತ್ತು ಗೋಬಿ ರೈಸ್, ಬಟ್ ಇಲ್ಲಿ ಗೋಬಿ ರೈಸ್ ಖಾಲಿ ಆಗಿತ್ತು, ಎಗ್ ರೈಸ್ ಇತ್ತು. ನಾನು ನಾನ್ ವೆಜ್ ತಿನ್ನಲ್ಲ, ಬಿಟ್ಟಿದ್ದೀನಿ. ಹಂಗ ನವೀನಣ್ಣ ಇಲ್ಲಿ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದು ಇಲ್ಲೆಲ್ಲ ಕರ್ಕೊಂಡು ಹೋದ. ಯಾರ್ದು ಮನಿ ಕರ್ಕೊಂಡ್ ಬಂದಾನಂತ ನಾ ಕಂಗಾಲ ಬಿಟ್ಟೆ. ಆಮೇಲೆ ಒಳಗ್ ಬಂದ್ಮ್ಯಾಗ ಗೊತ್ತಾತ ಇದು ಅಂಟಿ ಮೆಸ್ ಅಂತಂದು. ಸುದ್ದಿ ಬರ್ಬೇಡ. ಏನಾತೆ ಬಿಡ್ಲಿ ಮರೆ, ಬಿಡೋದ ಏನ ಬಿಡ್ಲಿ ಮರೆ. ನಾನು ಏನ್ ಇಟ್ಕೊಂಡಿದ್ದೀನಿ ಬಿಡೋದಕ್ಕೆ? ಕಂಗಾಲ್ ಮಾಡಿಸಿದ ಅಲ್ಲಿ ಒಳಗ್ ಮಠ ಕರ್ಕೊಂಡ್ಬಿಡ್ರ. ನಾ ಎಲ್ಲ ಬಂದೇನಪ್ಪ, ದಾರಿ ತಪ್ಪಿ ಎಲ್ಲ ಬಂದೇನು ಅನಿಸ್ತು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಎಲ್ಲಿ ಬಂದೇಳು ನಾವು? ಹಾ ಕರೆಕ್ಟಾಗಿ ಕೇಳಿಸ್ಕೊಂಡಿರಿ, ನಾವು ಬಂದಿದ್ದ ಅಂಟಿ ಮೆಸ್ಸಿಗೆ. ಈ ಊಟ 50 ರೂಪಾಯಿ, ಸೇಮ್ ಮನಿ ಊಟ ಫೀಲ್ ಬರ್ತೈತಿ. ಊಟ ಅಂದ್ರೆ ಜಬರ್ದಸ್ತ್ ಇತ್ತು. ಇದರ ಲೊಕೇಶನ್ KH ಪಾಟೀಲ್ ಕಾಲೇಜ್ ಬಾಜು. ಜಾಸ್ತಿ ಹೊತ್ತು ಬಿಸ್ಲಾಗ ನಿಂತು ಟ್ಯಾನ್ ಹಾಕಿವಿ ಅಂತಂದ ನಾ ಮತ್ತೆ ಕಲ್ಮೇಶನ್ ಅವ್ರು ಹತ್ತಿದ್ದ ಬೇಂದ್ರೆ ಬಸ್ ಚನ್ನಮಸರ್ಗ ಹಿಡಿದ ಬಸ್ಸಿಗೆ ಅಂತ ಓಡ್ ಬಂದ ಬಸ್ತಿದ್ವಿ. ಯಾಕಪ್ಪ ಅಂದ್ರೆ ಇವತ್ತು ನಂದು ಅಸೆಸ್ಮೆಂಟ್ ಇತ್ತು, ಮನೆಗೆ ಓಡ್ ಬಂದ ನಾವು ಕುಂದಿದ್ದ ಅಸೆಸ್ಮೆಂಟಿಗೆ. ಅದೇನಪ್ಪ ಅಸೆಸ್ಮೆಂಟ್ ಅಂದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್ ಅಂಡ್ ಫಾಲೋ.